ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕ್ಯೂಲಸ್ ಕನ್ನಡ. ಇವತ್ತು ನಮ್ಮ ಮುಂದೆ ಇರೋದು ಗಾಡಿ ಬಂದು ಟ್ರಯಂಫ್ನ ಥ್ರಸ್ಟನ್ 400. ಸೊ ನಿಮಗೆ ಸ್ಪೀಡ್ 400ಗೂ ಮತ್ತು ಥ್ರಸ್ಟನ್ 400ಗೆ ಏನೇನು ಡಿಫ್ರೆನ್ಸ್ ಇದೆ, ಏನೇನು ಚೇಂಜಸ್ ಆಗಿದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿಯೂ ಕೂಡ ಫಾಲೋ ಮಾಡಿ. ಮತ್ತು ಯಾರು ಚಾನಲ್ ಹೊಸ್ದಾಗಿ ಬಂದಿರಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ವೀಕ್ಷಕರೇ, ಇವತ್ತು ನಾವು ಟ್ರಯಂಫ್ ಥ್ರಸ್ಟನ್ನ ರಿವ್ಯೂ ಮಾಡೋಕ್ಕೆ ಬಂದಿರೋದು ಟ್ರಯಂಫ್ ಶೋರೂಮು. ಎಲ್ಲಿ ಅಂದರೆ ಟ್ರಯಂಫ್ ನಾಗರಬಾವಿ ಅಂತಲೇ ಇದೆ. ಸೊ ನಾಗರಬಾವಿ ನಿಯರ್ ಟು ನಾಗರಬಾವಿ ಸರ್ಕಲ್ ಹತ್ರ ನೀವು ಶೋರೂಮ್ ಲೊಕೇಟ್ ಆಗಿದೆ. ನಿಮಗೇನೋ ಶೋರೂಮ್ ಲೊಕೇಶನ್ ಬೇಕು ಮತ್ತು ಶೋರೂಮ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ನೀವು ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮ್ಗೇನೇನು ಗಾಡಿ ಬಗ್ಗೆ ಡೌಟ್ಸ್ ಇತ್ತು, ಇಲ್ಲ ನೀವು ಗಾಡಿನ ಪ್ರೈಸು ಆನ್ ರೋಡ್ ಪ್ರೈಸು ಇಲ್ಲ ಟೆಸ್ಟ್ ಡ್ರೈವ್ ನೋಡಬೇಕು ಅಂದರೆ ನೀವು ಶೋರೂಮ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಕಾಂಟ್ಯಾಕ್ಟ್ ನಂಬರು ಹಾಕಿರ್ತೀನಿ ಮತ್ತು ಲೊಕೇಶನ್ ಕೂಡ ಹಾಕಿರ್ತೀನಿ, ನೀವು ಬಂದು ಶೋರೂಮ್ ಕೂಡ ವಿಸಿಟ್ ಮಾಡ್ಬೋದು. ಯಾರೆಲ್ಲ ಒಂದು ಸ್ಪೋರ್ಟ್ಸ್ ಕೆಫೆ ರೇಸರು 400cc ಸೆಗ್ಮೆಂಟಲ್ಲಿ ಹುಡುಕ್ತಾ ಇದ್ದೀರಾ ಅವ್ರಿಗೆ ಈ ಗಾಡಿ ಅಂತ ಹೇಳ್ಬೋದು. ಸೊ ವಿತ್ ವಿಂಟೇಜ್ ಲುಕ್ ಕೂಡ ಕೊಟ್ಟಿದ್ದಾರೆ, ಫೇರಿಂಗ್ಸ್ ಕೂಡ ಅಷ್ಟೇ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ವಿತ್ ನಿಮಗೆ ಸ್ಪೀಡ್ 400ಗೆ ಮತ್ತು ಇದಕ್ಕೆ ಕಂಪೇರ್ ಮಾಡಿದ್ರೆ ನಿಮಗೆ ಒಂದು 2 horse ಪವರ್ ಜಾಸ್ತಿ ಕೊಟ್ಟಿದ್ದಾರೆ. ಸೊ ಇದರಿಂದ ಏನಾಗುತ್ತೆ, ನಿಮ್ಗೆ ಟಾಪ್ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಸೊ ಓವರಾಲ್ ನಿಮಗೆ ಇದರಲ್ಲಿ ಟಾಪ್ ಸ್ಪೀಡ್ ಬಂದು 161 km/h ನಿಮಗೆ ಟಾಪ್ ಸ್ಪೀಡ್ ಅಚೀವ್ ಮಾಡುತ್ತೆ ಥ್ರಸ್ಟನ್ 400. ಓವರಾಲ್ ನಿಮಗೆ ಇಂಜಿನ್ ಬಗ್ಗೆ ಹೇಳೋದಾದರೆ, ಇಂಜಿನ್ ಬಂದು ನಿಮಗೆ ಸಿಂಗಲ್ ಸಿಲಿಂಡ್ರು 398cc ಲಿಕ್ವಿಡ್ ಕೂಲ್ಡ್ GVC ಇಂಜಿನ್ ಬರುತ್ತೆ. ವಿತ್ ನಿಮಗೆ ಮ್ಯಾಕ್ಸಿಮಮ್ ಪವರ್ ಬಂದು 42 PS ಪವರ್ ಬರುತ್ತೆ. ಹಾಗೆ ಹಾರ್ಸ್ ಪವರ್ ಬಂದು ನಿಮಗೆ 37.5 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಓವರಾಲ್ ನಿಮಗೆ ಗಾಡಿ ವೆಯ್ಟ್ ಬಂದು 183 kgs ಆಫ್ ಗಾಡಿ ವೆಯ್ಟ್ ಬರುತ್ತೆ. ವಿತ್ ನಿಮಗೆ 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕೂಡ ಕೊಟ್ಟಿದ್ದಾರೆ. ಓವರಾಲ್ ನಿಮಗೆ ಲುಕ್ಸ್ ಬಗ್ಗೆ ಹೇಳಿದರೆ ನೀವು ನೋಡ್ತಾ ಇರ್ಬೋದು, ಒಂದು ವಿಂಟೇಜ್ ಲುಕ್ಕು ವಿತ್ ಕೆಫೆ ರೇಸರ್ ಲುಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಫೇರಿಂಗ್ಸ್ ಎಲ್ಲ ಯಾವ ರೀತಿ ಇದೆ ಅಂದರೆ ವಿತ್ ಫೈಬರಲ್ಲಿ ನಿಮಗೆ ಫೇರಿಂಗ್ಸ್ ಕೊಟ್ಟಿದ್ದಾರೆ. ಸೊ ವಿತ್ ನಿಮ್ಗೆ ಬಾಡಿ ಕಲರ್ ಫೇರಿಂಗ್ಸ್ ಬರುತ್ತೆ, ವಿತ್ ನಿಮ್ಗೆ ಒಂದಷ್ಟು ಟೆಕ್ಸ್ಚರ್ ಲುಕ್ ಕೊಟ್ಟಿದ್ದಾರೆ. ಹಾಗೆ ವೈಸರ್ ಕೂಡ ನೋಡ್ತಾ ಇರ್ಬೋದು, ಡೀಸೆಂಟ್ ಅನಫ್ ಅಂತ ಹೇಳ್ಬೋದು. ಒಂದು ಸ್ಪೀಡು 400cc ನಿಮಗೆ ಈ ವೈಸರು ಮತ್ತು ನೀವು ಓಡಿಸೋ ಸ್ಪೀಡ್ಗೆ ಯಾವ ರೀತಿ ನೀವು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸೊ ಆರಾಮಾಗಿ ನಾರ್ಮಲಾಗಿ ರೈಡ್ ಮಾಡ್ಕೊಂಡು ಹೋಗ್ಬೋದು. ಸೊ ಆ ರೀತಿ ಇದೆ. ವಿತ್ ನಿಮಗೆ ಫ್ರಂಟ್ ಹೆಡ್ ಲ್ಯಾಂಪ್ ಬರೋದ್ರೆ ನಿಮಗೆ LED ಬರುತ್ತೆ. ಹೆಡ್ ಲ್ಯಾಂಪು ನಿಮ್ಗೆ ನೋಡ್ತಾ ಇರ್ಬೋದು, ಇಲ್ಲಿ DRL ಥರ ಕೊಟ್ಟಿದ್ದಾರೆ. ವಿತ್ ನಿಮಗೆ ಹೈ ಬೀಮು ಮತ್ತು ಲೋ ಬೀಮ್ ಎರಡೂ ಬರುತ್ತೆ. ಹಾಗೆ ಟ್ರಯಂಫ್ದು ಲೋಗೋ ಕೂಡ ಒಳಗಡೆ ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಕ್ರೋಮಿಯಂ ಟಚ್ ಕೊಟ್ಟಿದ್ದಾರೆ ಟ್ರಯಂಫ್ ಲೋಗೋದಲ್ಲಿ. ನಾವೆಲ್ಲ ನಿಮ್ಗೆ ಒಂದಷ್ಟು ಲುಕ್ಸ್ನ ಎನ್ಹಾನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇಂಡಿಕೇಟರ್ ನೋಡ್ತಾ ಇರ್ಬೋದು, ನಿಮಗೆ ಇಂಡಿಕೇಟರ್ ಕೂಡ LED ಅಲ್ಲೇ ಕೊಟ್ಟಿದ್ದಾರೆ. ಹಾಗೆ ಸಸ್ಪೆನ್ಷನ್ ಬರೋದ್ರೆ ನಿಮಗೆ 43 mm ಅಪ್ಸೈಡ್ ಡೌನು ಪಿಸ್ಟನ್ ಫೋರ್ಕ್ ಬರುತ್ತೆ. ಸೊ ಸಸ್ಪೆನ್ಷನ್ ಫೋರ್ಕ್ ಪ್ರೊಟೆಕ್ಟರ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ವಿತ್ ನಿಮಗೆ ಮಡ್ಗಾರ್ಡ್ ಕೂಡ ನೋಡ್ತಾ ಇರ್ಬೋದು. ಮಡ್ಗಾರ್ಡು ಶೇಕಾಗಿ ವೈಬ್ರೇಷನ್ ಆಗಬಾರ್ದು ಅಂದ್ಬಿಟ್ಟು ನಿಮಗೆ ಏನು ಸಸ್ಪೆನ್ಷನ್ಗೆ ಮಡ್ಗಾರ್ಡ್ ಕೂಡ ಅಟ್ಯಾಚ್ ಆಗಿದೆ. ವಿತ್ ನಿಮಗೆ ಮಡ್ಗಾರ್ಡಲ್ಲಿ ನಿಮಗೆ ಬಾಡಿ ಕಲರ್ ಪೇಂಟೆಡ್ ಬ್ಲ್ಯಾಕ್ ಕಲರ್ ಪೇಂಟೆಡ್ ಕೊಟ್ಟಿದ್ದಾರೆ. ಸೊ ಓವರಾಲ್ ನಿಮಗೆ ಫ್ರಂಟ್ ಡಿಸ್ಕ್ ಬರುತ್ತೆ, 300 mm ಡಿಸ್ಕ್ ಬರುತ್ತೆ. ವಿತ್ ನಿಮಗೆ ಡ್ಯುಯಲ್ ಚಾನಲ್ ABS ಕೂಡ ಕೊಟ್ಟಿದ್ದಾರೆ. ಹಾಗೆ ಬ್ರೇಕ್ ಕ್ಯಾಲಿಪರ್ಗೆ ಬರೋದಾದ್ರೆ ನಿಮಗೆ ಬ್ರೇಕ್ ಕ್ಯಾಲಿಪರ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ವಿತ್ ನಿಮಗೆ ಟೈರ್ ಸೈಜ್ ಬರೋದಾರೆ 110/75 or 17 inch ಅಲೈ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ನೋಡ್ತಾ ಇರ್ಬೋದು ರೇಡಿಯೇಟರ್ ಪ್ಲೇಸ್ಮೆಂಟ್ ಕೂಡ ಯಾವ ರೀತಿ ಇದೆ ಅಂತ. ವಿತ್ ನಿಮಗೆ ರೇಡಿಯೇಟರ್ ಗಾರ್ಡ್ ಕೂಡ ನಿಮಗೆ ಒಂದು ಮೆಟಲ್ ಟೈಪಲ್ಲಿ ಮೆಶ್ ಗಾರ್ಡ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಡೌನ್ ಸೈಡು ಇಂಜಿನ್ ಕಾರ್ಡ್ ಕೂಡ ಬರುತ್ತೆ. ಸೊ ಇದೊಂದು ಫೈಬರ್ ಥರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ ಕೂಲೆಂಟು ಫಿಲ್ ಮಾಡೋಕ್ಕೂ ಕೂಡ ಇಲ್ಲೇ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಹಾಗೆ ಓವರಾಲ್ ಗ್ರೌಂಡ್ ಕ್ಲಿಯರೆನ್ಸ್ ಬರೋದಾರೆ ನಿಮಗೆ 158 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಓವರಾಲ್ ನಿಮಗೆ ಸೈಡ್ ವ್ಯೂ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಫ್ರೇಮ್ಸ್ ಎಲ್ಲ ನಿಮಗೆ ಬ್ಲ್ಯಾಕ್ ಕಲರಲ್ಲಿ ಪೇಂಟೆಡ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ವಿತ್ ನಿಮ್ಗೆ ಇಂಜಿನ್ನು ಮತ್ತು ಕ್ರ್ಯಾಶ್ ಗಾರ್ಡ್ ಎಲ್ಲ ಮ್ಯಾಟ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇಂಜಿನಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಡೈಮಂಡ್ ಕಟ್ ಥರ ನಿಮ್ಗೆ ಇಂಜಿನಲ್ಲಿ ಡಿಸೈನ್ಸ್ ಕೊಟ್ಟಿದ್ದಾರೆ ಸಿಲ್ವರ್ ಕಲರಲ್ಲಿ. ವಿತ್ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಇಲ್ಲಿ ನಿಮಗೆ TR ಸೀರೀಸ್ 400 ಅಂತ ಕೂಡ ನಿಮ್ಗೆ ಇಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ದಾರೆ ಟ್ರಯಂಫ್ ಕಡೆಯಿಂದ. ವಿತ್ ನಿಮ್ಗೆ ಇಲ್ಲಿ ಥ್ರಸ್ಟನ್ ಅನ್ನೋ ಬ್ಯಾಡ್ಜಿಂಗ್ ಕೂಡ ನಿಮ್ಗೆ ಸೈಡ್ದು ಏನು ಕೋಲ್ ಬರುತ್ತಲ್ಲ, ಸೊ ಅದರಲ್ಲಿ ಕೊಟ್ಟಿದ್ದಾರೆ. ವಿತ್ ನಿಮಗೆ ಬ್ಲ್ಯಾಕು ಮತ್ತು ಮ್ಯಾಟ್ ಫಿನಿಶ್ ಬ್ಲ್ಯಾಕು ಮತ್ತು ಸಿಲ್ವರ್ ಕಲರಲ್ಲಿ ಡಿಸೈನಲ್ಲಿ ಬರುತ್ತೆ. ವಿತ್ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಲುಕ್ ಇದೆ ಅಂತ. ಹಾಗೆ ನಿಮಗೆ ಸೈಲೆನ್ಸರ್ ಬರೋದರೆ ಸೈಲೆನ್ಸರ್ ನಿಮಗೆ ಅಲ್ಯೂಮಿನಿಯಂ ಫಿನಿಷಲ್ಲಿ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು. ವಿತ್ ನಿಮಗೆ ಎಕ್ಸಾಸ್ಟ್ ಸೌಂಡ್ ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತೀನಿ, ನೋಡ್ತಗೋಣ ಮಾಡಿ. ಎಕ್ಸಾಸ್ಟ್ ಸೌಂಡ್ ಕೇಳಿದ್ರಲ್ವಾ, ತುಂಬ ಸಗದ ಕ್ರೇಜಿಯಾಗಿದೆ ಅಂತಲೇ ಹೇಳ್ಬೋದು. ಇದು ನಿಮಗೆ ಫುಟ್ ರೆಸ್ಟ್ಗಳೆಲ್ಲ ನೋಡ್ತಾ ಇದ್ದಾರೆ ಪ್ರೀಮಿಯಮ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಫುಟ್ ರೆಸ್ಟ್ ಇದು ನಿಮಗೆ ಬ್ರೇಕ್ ಪ್ಯಾಡು ಅಷ್ಟೇ ನಿಮಗೆ ಅಲ್ಯೂಮಿನಿಯಂ ಫಿನಿಷಲ್ಲಿ ಬರುತ್ತೆ. ಹಾಗೆ ರಿಯರ್ ಫುಟ್ ರೆಸ್ಟು ಅಷ್ಟೇ ನಿಮಗೆ ಒಂದು ಸಾಫ್ಟ್ ಟಚ್ ಎಲ್ಲ ಕೊಟ್ಟಿದ್ದಾರೆ, ತುಂಬ ಸಗದಾಗಿ ಬರುತ್ತೆ. ಇದರ ರಿಯರ್ಸ್ ಪಾಕೆಟಲ್ಲಿ ಬಂದು ನಿಮಗೆ ಟೂತ್ ಇಟ್ಸ್ನ ಕಮ್ಮಿ ಮಾಡಿದ್ದಾರೆ, 45 43 ಕನ್ವರ್ಟ್ ಮಾಡಿದ್ದಾರೆ ಫಾರ್ ಎ ಬೆಟರ್ ಪರ್ಫಾರ್ಮೆನ್ಸು. ಮತ್ತು ಇದು 0 to 100 6.7 ಸೆಕೆಂಡ್ಸಲ್ಲಿ ಅಚೀವ್ ಮಾಡುತ್ತೆ. ನಿಮಗೆ ರಿಯರ್ಸ್ ಸಸ್ಪೆನ್ಷನ್ ಬರೋದರೆ
ಗ್ಯಾಸ್ದು ಮೊನೋಶಾಕ್ ಸಸ್ಪೆನ್ಷನ್ ಬರುತ್ತೆ ಅಂತ ಹೇಳ್ಬೋದು. ಸೊ ಓವರಾಲ್ ನಿಮಗೆ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಸೊ ನಿಮ್ಗೆ ಸಸ್ಪೆನ್ಷನ್ ಇರೋದೇ ಗೊತ್ತಾಗೋದಿಲ್ಲ. ಸೊ ಆ ರೀತಿ ಪ್ಲೇಸ್ಮೆಂಟಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಲುಕ್ ಮಾತ್ರ ತುಂಬ ಎನ್ಹ್ಯಾನ್ಸ್ ಮಾಡುತ್ತೆ ಅಂತ. ವಿತ್ ಹಾಗೆ ರಿಯರ್ ಟೈರ್ಗೆ ಬರೋದಾರೆ ರಿಯರ್ ಡಿಸ್ಕಲ್ಲಿ ನಿಮಗೆ 230 mm ಆಫ್ ಡಿಸ್ಕ್ ಬರುತ್ತೆ. ಸೊ ಇಲ್ಲಿ ರಿಯರಲ್ಲಿ ನಿಮಗೆ ABS ಕೂಡ ಪ್ರೊವೈಡ್ ಮಾಡಿದ್ದಾರೆ. ವಿತ್ ನಿಮಗೆ ಬ್ರೇಕ್ ಕ್ಯಾಲಿಪರ್ ಕೂಡ ಇಲ್ಲೂ ರಿಯರಲ್ಲಿ ನಿಮಗೆ ಬ್ರೇಕ್ ಕ್ಯಾಲಿಪರ್ ಬರುತ್ತೆ. ವಿತ್ ನಿಮಗೆ ಸ್ಯಾರಿ ಗಾರ್ಡ್ ಕೂಡ ಇಲ್ಲೇ ಇಂಟಿಗ್ರೇಟ್ ಆಗಿದೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ವಿತ್ ನಿಮಗೆ ರಿಯರ್ ಟೈರ್ ಸೈಜ್ ಬರೋದಾರೆ ರಿಯರ್ ಟೈರ್ ಸೈಜ್ ಬಂದು ನಿಮಗೆ 150/60/17 ಇಂಚ್ ಬರುತ್ತೆ. ಸೊ ವಿತ್ ನಿಮಗೆ ರಿಯರ್ ಲುಕ್ ಬರೋದಾರೆ ನೋಡ್ತಾ ಇರ್ಬೋದು LED ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ವಿತ್ ನಿಮಗೆ LED ಇಂಡಿಕೇಟರ್ ಕೂಡ ಇಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ. ಹಾಗೆ ರಿಫ್ಲೆಕ್ಟರ್ ಪ್ಲೇಸ್ಮೆಂಟ್ ಇಲ್ಲಾಗಿದೆ. ನಂಬರ್ ಪ್ಲೇಸ್ಮೆಂಟ್ ನೀವು ಇಲ್ಲಿ ಮಾಡ್ಕೋಬೋದು. ವಿತ್ ಮಡ್ಗಾರ್ಡ್ ಕೂಡ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಸೀಟ್ಸ್ ಬರೋದ್ರೆ ನಿಮಗೆ ಸಾಫ್ಟ್ ಟಚ್ ಸೀಟ್ ಬರುತ್ತೆ. ನಿಮಗೆ ಸಿಂಗಲ್ ಸೋಲೋ ಡ್ರೈವ್ ಮಾಡ್ತೀನಿ ಅಂದರೆ ಸೋಲೋ ಡ್ರೈವ್ ಮಾಡ್ಕೋಬೋದು. ವಿತ್ ನಿಮಗೆ ಸೋಲೋ ಡ್ರೈವ್ ಮಾಡಲ್ಲ ಅಂದರೆ ನೀವು ಇದೇನು ಕೌಲ್ ಕೊಟ್ಟಿದ್ದಾರಲ್ವಾ ಸೀಟ್ದು, ಸೊ ಇದನ್ನು ನೀವು ರಿಮೂವ್ ಮಾಡ್ಕೊಂಡು ನೀವು ಡ್ಯುವೆಲ್ ಸೀಟ್ಸು ತುಂಬ ಚೆನ್ನಾಗಿ ಬರುತ್ತೆ. ವಿತ್ ನಿಮಗೆ ಗ್ರ್ಯಾಬ್ ಬ್ಯಾಂಡ್ ಕೂಡ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಓವರಾಲ್ ನಿಮಗೆ ಟ್ಯಾಂಕ್ ಬರೋದಾರೆ 13 ಲೀಟರ್ಸ್ ಆಫ್ ಫುಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಹಾಗೆ ಟ್ಯಾಂಕ್ ಮೇಲೆ ನೋಡ್ತಾ ಇರ್ಬೋದು ನಿಮಗೆ ಇದು ಸಿಲ್ವರ್ ಮತ್ತು ರೆಡ್ ಕಲರು ಡ್ಯುವೆಲ್ ಕಾಂಬಿನೇಷನಲ್ಲಿ ಕೊಟ್ಟಿರೋದ್ರಿಂದ ಸೊ ಅದರ ಕಲರ್ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಹಾಗೆ ಟ್ರಯಾಂಪ್ ಲೋಗೋ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತು ನಿಮಗೆ ಫ್ಯೂಲಲ್ಲಿ E20 ಎಥನಾಲ್ 20 ಸೊ ಸಪೋರ್ಟ್ ಮಾಡುತ್ತೆ. ಸೊ ನಾರ್ಮಲಾಗಿ ನಿಮಗೆ ಇವಾಗ ಬರ್ತಾರೆ ಪೆಟ್ರೋಲ್ಗಳೆಲ್ಲ E20 ಸಪೋರ್ಟ್ ಮಾಡಿರೋದ್ರಿಂದ ಸೊ ಈ ಗಾಡಿನೂ ಅದೇ ಬೇಸ್ ಮೇಲೆ ಬಿಲ್ಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಓವರಾಲ್ ನಿಮಗೆ ಸೀಟ್ ಹೈಟ್ ಬರೋದಾರೆ 795 mm ಆಫ್ ಸೀಟ್ ಹೈಟ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಾನು 5'10" ಇದ್ದೀನಿ. ಸೊ ಆರಾಮಾಗಿ ಫ್ಲಾಟ್ ಫುಟ್ ಮಾಡ್ತೀನಿ. ಸೊ ಆರಾಮಾಗಿ ನೀವು 5'10", 5'9" ಇದ್ರೂ ಫ್ಲಾಟ್ ಫುಟ್ ಮಾಡ್ಕೋಬೋದು. ಓವರಾಲ್ ರೈಡಿಂಗ್ ಪೋಸ್ಚರ್ ನೋಡಿದ್ರೆ ನಿಮಗೆ ರೈಡಿಂಗ್ ಪೋಸ್ಚರ್ ಅಷ್ಟೇ ನೋಡ್ತಾ ಇರ್ಬೋದು. ತುಂಬ ಬಾರ್ ಆ್ಯಂಡ್ ಎಲ್ಲ ನಿಮಗೇನು ಅಷ್ಟೊಂದೇನು ಕಮ್ಮಿ ಅನಿಸೋದಿಲ್ಲ. ಸೊ ಆರಾಮಾಗಿ ಕುತ್ಕೋಬೋದು. ವಿತ್ ನಿಮಗೆ ಟಕ್ಕಿನಾಗಿ ನೀವು ಆರಾಮಾಗಿ ರೈಡ್ ಕೂಡ ಮಾಡ್ಕೋಬೋದು. ಸೊ ಆ ರೀತಿ ನಿಮಗೆ ಈಸಿ ರೀಚೇಬಲ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ ಟ್ಯಾಂಕ್ ಎಲ್ಲ ನೋಡ್ತಾ ಇದ್ದರೆ ನಿಮಗೆ ಟ್ಯಾಂಕ್ ಎಲ್ಲ ತುಂಬ ಸ್ಲೈಡ್ ಆಗಿದೆ. ಸೊ ನೀವು ಪೊಸಿಷನ್ ಎಲ್ಲ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಉಕ್ಕಿದೆ ಅಂತ. ಸೊ ಆರಾಮಾಗಿ ನೀವು ರೈಡ್ ಮಾಡ್ಕೋಬೇಕಾದ್ರೆ ತುಂಬ ಸಖತ್ತಾಗಿ ಹೋಗ್ಬೋದು. ಆ ರೀತಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಓವರಾಲ್ ಕೀ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ನಾರ್ಮಲ್ ಕೀ ಬರುತ್ತೆ. ಬಟ್ ಟ್ರ್ಯಾಂಪಲ್ಲಿ ಒಂದು ಎಕ್ಸ್ಟ್ರಾ ಕೀಯಲ್ಲಿ ಏನಂದರೆ ಈ ಕೀ ಇದು ಬರುತ್ತಲ್ಲ, ಸೊ ಇದರಲ್ಲಿ ನಿಮಗೆ ಇಮೊಬಲೈಸರ್ ಅಂತ ಬರುತ್ತೆ. ಸೊ ಈ ಗಾಡಿದು ಕೀ ಆಗಿರೋದ್ರಿಂದ ನೀವು ಯಾರನ್ನ ಥೆಫ್ಟ್ ಮಾಡಬೇಕು ಅಂದಾಗ ಬರೀ ಇದೊಂದೇ ಪ್ಲೇಸ್ಮೆಂಟ್ ಮಾಡಿಬಿಟ್ಟು ಕೀ ಹಾಕಿದ್ರೆ ಗಾಡಿ ಸ್ಟಾರ್ಟ್ ಆಗೋದಿಲ್ಲ. ಸೊ ಓವರಾಲ್ ಫುಲ್ ಕೀ ಇದ್ದರೆ ಮಾತ್ರ ಗಾಡಿ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಕೀ ಪ್ಲೇಸ್ಮೆಂಟ್ ಯಾವ ರೀತಿ ಅಂತ. ಮತ್ತು ಡಿಸ್ಪ್ಲೇ ನೋಡಿದ್ರೆ ನಿಮಗೆ ಡಿಸ್ಪ್ಲೇಲಿ ನಾರ್ಮಲ್ ಸೆಮಿ ಡಿಜಿಟಲ್ ಬರುತ್ತೆ. ಸೊ ಅನಲಾಗ್ ಮತ್ತು ಡಿಜಿಟಲ್ ಎರಡೂ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ನ್ಯೂ ಗೇರ್ ಶಿಫ್ಟ್ ಇಂಡಿಕೇಟರು ಮತ್ತು RPM ಮೀಟ್ರು ಎಲ್ಲ ಡಿಜಿಟಲಲ್ಲಿ ಬರುತ್ತೆ. ವಿತ್ ನಿಮಗೆ ಟ್ರಿಪ್ 1 ಟ್ರಿಪ್ 2 ಇದೆಲ್ಲ ನೋಡಿ ಇಲ್ಲೇ ಪ್ಲೇಸ್ಮೆಂಟ್ ಆಗಿದೆ. ಸೊ ನಿಮಗೆ ಫ್ಯೂಲ್ ಇಂಡಿಕೇಷನ್ ಕೂಡ ನಿಮಗೆ ಇಲ್ಲಿ ಕೆಳಗಡೆ ರೈಟ್ ಸೈಡಲ್ಲಿ ಇದೆಯಲ್ಲ, ಸೊ ಇಲ್ಲೇ ಫ್ಯೂಲ್ ಇಂಡಿಕೇಷನ್ ಬರುತ್ತೆ. ಮತ್ತು ಟ್ರಿಪ್ ಸೈಡ್ ಸ್ಟ್ಯಾಂಡು, ಸೊ ಇದೆಲ್ಲ ಹಜಾರ್ಡ್ ಸ್ವಿಚ್ ಇಲ್ಲೇ ಬರುತ್ತೆ. ನಮಗೆ ಗೇರ್ ಫ್ಯೂಲ್ ಏನಾರ ಕಮ್ಮಿ ಆಗಿತ್ತು ಅಂದರೆ ಇಲ್ಲಿ ಇಂಡಿಕೇಷನ್ಸ್ಗಳಿದೆಲ್ಲ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಓವರಾಲ್ ನಿಮಗೆ ಬಟನ್ ಸ್ವಿಚ್ಗಳು ನೋಡಿದ್ರೆ ತುಂಬ ಸ್ವಿಟ್ ಆ್ಯಂಡ್ ಫೈನ್ ಆಗಿ ಸ್ವಿಚ್ಗಳು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಹೆಡ್ ಲ್ಯಾಂಪ್ ಸ್ವಿಚ್ಚು ವಿತ್ ನಿಮಗೆ ಇದು ಏನು ಸೆಮಿ ಡಿಜಿಟಲ್ದು ಇದು ಬರುತ್ತಲ್ಲ ಸ್ಪೀಡೋಮೀಟ್ರದ್ದು, ಅದ್ರ ಕಂಟ್ರೋಲ್ಸ್ ನೀವು ಇಲ್ಲಿ ಮಾಡ್ಕೋಬೋದು. ಇಂಡಿಕೇಟರ್ಸ್ದು ಮತ್ತು ಹಾರ್ನ್ ಬಟನ್ಸ್ ಕೂಡ. ಸೊ ರೈಟ್ ಸೈಡಲ್ಲಿ ಬರೋದು ನಿಮ್ಗೆ ಕೀಲ್ ಸ್ವಿಚ್ಚು ಮತ್ತು ಹಜಾರ್ಡ್ ಸ್ವಿಚ್ಚು, ಹಾಗೆ ಸ್ಟಾರ್ಟ್ ಬಟನ್ ಕೊಟ್ಟಿದ್ದಾರೆ. ಸೊ ಓವರಾಲ್ ಮಿರರು ಅಷ್ಟೇ ನಿಮ್ಗೆ ಬಾರ್ ಆ್ಯಂಡ್ ಮಿರರ್ಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿಯಿಂದ ಥ್ರಕ್ಸ್ಟನ್ ಆಗಿರೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಹೆಡ್ಲೈಟು ಟರ್ನ್ ಆಗೋದಿಲ್ಲ. ಸೊ ನಿಮಗೆ ಜಸ್ಟು ಹ್ಯಾಂಡಲ್ ಮಾತ್ರ ಟರ್ನ್ ಆಗುತ್ತೆ. ಸೊ ಇದೆಲ್ಲ ನಿಮಗೆ ಒಂದಷ್ಟು ಲುಕ್ನ ಎನ್ಹಾನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ವೀಕ್ಷಕರೇ, ಓವರಾಲ್ ನಿಮಗೆ ಟ್ರ್ಯಾಂಪ್ನ ಥ್ರಕ್ಸ್ಟನ್ 400 ಆನ್ ರೋಡ್ ಪ್ರೈಸ್ ಬಂದು 3,60,000 ಆಗುತ್ತೆ. ಸೊ ನೀವೇನ ಕೆಫೆ ರೇಸರ್ ಒಂದು ವಿಂಟೇಜ್ ಗಾಡಿ ಹುಡುಕ್ತಾ ಇದ್ದರೆ ನೀವು ಆರಾಮಾಗಿ ಈ ಗಾಡಿನ ಬೈ ಮಾಡ್ಕೋಬೋದು. ಸೊ ಗಾಡಿ ಲುಕ್ಸು ಅಷ್ಟೇ, ಮತ್ತು ಹಾರ್ಸ್ ಪವರ್ಸು ಮತ್ತು ಟಾಪ್ ಸ್ಪೀಡ್ ಎಲ್ಲ ತುಂಬ ಇನ್ಕ್ರೀಸ್ ಆಗುತ್ತೆ ಸ್ಪೀಡ್ 400 ಕಂಪೇರ್ ಮಾಡಿದ್ರೆ. ಸೊ ಗಾಡಿ ಲುಕ್ಸ್ ಎಲ್ಲ ತುಂಬ ಸಖತ್ ಇನ್ಕ್ರೀಸ್ ಆಗುತ್ತೆ ಅಂತೇಳಿ ಎನ್ಹ್ಯಾನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗೆ ನಿಮ್ಗೆ ಏನನ್ನ ಗಾಡಿ ಬುಕ್ ಮಾಡಬೇಕು ಇಲ್ಲ ಶೋರೂಮ್ ವಿಸಿಟ್ ಮಾಡ್ಬೋದು ಅಂದರೆ ನೀವು ನಾಗರಬಾವಿ ಸುತ್ತಮುತ್ತ ಇರೋರೆಲ್ಲ ನೀವು ಹತ್ರದಲ್ಲೇ ನಿಮ್ಮ ಟ್ರ್ಯಾಂಪ್ ಶೋರೂಮ್ ಓಪನ್ ಆಗಿದೆ. ಸೊ ಅಲ್ಲಿ ವಿಸಿಟ್ ಮಾಡ್ಕೋಬೋದು ನೀವು. ಶೋರೂಮ್ ಕಾಂಟ್ಯಾಕ್ಟ್ ನಂಬರು ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮತ್ತು ನಿಮ್ಮ ಬಿಟ್ಟು ನೆಕ್ಸ್ಟ್ ವೀಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.